ತಮಗೆಲ್ಲ ಶ್ರೀ ಸ್ಕಂದ ಆಸ್ಟ್ರೋ ಸೆಂಟರ್ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ವೀಕ್ಷಕರೇ, ಬಹಳ ದಿನದ ನಂತರ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇದು ಒಂದು ಮಗು ಹುಟ್ಟಿದ ಕ್ಷಣ, ಮಗುವಿನ ಜಾತಕದ ಪ್ರಕಾರ ಅವರ ಕುಟುಂಬದ ಸದಸ್ಯರ ಬಗ್ಗೆ ನಾವು ಮಗುವಿನ ಜಾತಕವನ್ನು ನೋಡಿ ಹೇಳ್ಬೋದು ಅಂತ ಹೇಳಿದ್ರೆ ಖಂಡಿತ ಹೇಳ್ಬೋದು ವೀಕ್ಷಕರೇ. ಇಲ್ಲಿ ಉದಾಹರಣೆಯಾಗಿ ತಾಜಾ ನಿದರ್ಶನ ಅಂದರೆ ನಾನು ಹೇಳಿರುವಂಥ ಒಂದು ಭವಿಷ್ಯವಾಣಿ ಅಂದರೆ ಒಂದು ಮಗುವಿನ ಜಾತಕದ ಪ್ರಕಾರ ಗ್ರಹಗಳ ಸ್ಥಿತಿಗಳ ಆಧಾರದ ಮೇಲೆ ಕುಟುಂಬದ ಸದಸ್ಯರಿಗೆ ಯಾವ ರೀತಿ ತೊಂದರೆಗಳಾಗ್ಬೋದು ಅಂತ ಹೇಳ್ಬೋದು. ಹಾಗೆ ತಂದೆ ತಾಯಿ ಅಭಿವೃದ್ಧಿ ವಿಚಾರದಲ್ಲಿ ಇರ್ಬೋದು, ಅದನ್ನು ಹೇಳ್ಬೋದು. ಹಾಗೆ ಒಂದು ಮಗು ಹುಟ್ಟಿದ ತಕ್ಷಣ ಅವ್ರಿಗಿರುವಂಥ ಒಂದು ಸಹೋದರ ಸಹೋದರಿಯರ ಬಗ್ಗೆನೂ ಸಹ ನಾವು ಹೇಳ್ಬೋದು ವೀಕ್ಷಕರೇ. ಇದೇ ರೀತಿಯಾದ ನಾನು ನಿಮಗೆ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ದಿವಂಗತ ಚಿರು ಸರ್ಜಾ ಅವರ ಪುತ್ರನಾದ, ಅಂದರೆ ನಾವು ಎಲ್ಲರೂ ಆ ಚಿರು ಸರ್ಜಾ ಅವರ ಪುತ್ರನನ್ನ ಜೂನಿಯರ್ ಸರ್ಜಾ ಅಂತಲೇ ನಾವು ಹೇಳ್ತಾ ಬಂದ್ವಿ. ಜೂನಿಯರ್ ಸರ್ಜಾ ಅವರ ಒಂದು ಜನನವಾಯಿತು. ಆ ಜನನ ಆದಾಗ ನಾನೊಂದು ಇದೇ ಶ್ರೀ ಸ್ಕಂದ ಆಸ್ಟ್ರೋ ಸೆಂಟರ್ ಯೂಟ್ಯೂಬ್ ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೆ ಮಗುವಿನ ಜಾತಕದ ಕುರಿತು. ಅಂದರೆ ಮಗುವಿನ ಜಾತಕದಲ್ಲಿ ಇರುವಂಥ ಯೋಗ, ಹಾಗೆ ಆತನ ವಿದ್ಯಾಭ್ಯಾಸದ ಬಗ್ಗೆ. ಹಾಗೆ ಅಲ್ಲಿ ಬಹಳ ಮುಖ್ಯವಾಗಿ ನನ್ನ ಈ ಒಂದು ಹಳೆಯ ಯೂಟ್ಯೂಬ್ ಚಾನಲ್ಗೆ, ಅಂದರೆ ಹಳೆಯ ಇದೇ ಯೂಟ್ಯೂಬ್ ಚಾನಲ್ನ ಒಂದು ವಿಡಿಯೋವನ್ನು ನೋಡಿ ಚಿರಂಜೀವಿ ಸರ್ಜಾ ಬಗ್ಗೆ ಒಂದು ಚಿರು ಸರ್ಜಾ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೆ. ಅದರಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಮಗುವಿನ ಮಾತಾಮಹಿ ಅಂತ ಹೇಳಿದ್ರೆ ತಾಯಿಯ ತಾಯಿಗೆ 2-2.5 ವರ್ಷಗಳ ಕಾಲ ಆರೋಗ್ಯ ಸಮಸ್ಯೆಗಳು ಬರಬಹುದು, ಆರೋಗ್ಯದ ಬಗ್ಗೆ ಸಾಕಷ್ಟು ಗಮನವನ್ನು ಹರಿಸಬೇಕು ಅಂತ ಹೇಳಿದ್ದೆ. ಹಾಗೆ ನೀವು ನೋಡಿರೋ ಹಾಗೆ ಮಾಧ್ಯಮಗಳಲ್ಲಿ ಪ್ರಮಿಳಾ ಜೋಶಿ ಅವರ ಆರೋಗ್ಯದ ಬಗ್ಗೆ, ಅಂದರೆ ಅವರಿಗೆ ಕೋವಿಡ್ ಸೋಂಕು ತಗುಲಿ ಉಸಿರಾಟ ಸಮಸ್ಯೆಯಿಂದ ಹಾಸ್ಪಿಟ್ಲಿಗೆ ದಾಖಲಾದರು ಅಂತ ಹೇಳಿ ನಾವು ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಬಂದ್ವಿ ವೀಕ್ಷಕರೇ. ಈಗಲೂ ಸಹ ಇನ್ನು ಮುಂದಕ್ಕೂ ಪ್ರಮಿಳಾ ಜೋಶಿ ಅವರು, ಅಂದರೆ ಈ ಜೂನಿಯರ್ ಸರ್ಜಾ ಅವರ ಮಾತಾಮಹಿ ಅಂದರೆ ತಾಯಿಯವರು ಆರೋಗ್ಯದ ವಿಚಾರದಲ್ಲಿ ಸಾಕಷ್ಟು ಗಮನವನ್ನು ಹರಿಸಬೇಕಾಗತ್ತೆ ವೀಕ್ಷಕರೇ. ಹಾಗೆ ಮಗುವಿಗೆ ಶೀತ ಸಂಬಂಧಪಟ್ಟಂಥ ಬಾಧೆಗಳು, ಹಾಗೆ ನೆಗಡಿ ಕೆಮ್ಮು, ಇದ್ರ ಬಗ್ಗೆನೂ ಸಾಕಷ್ಟು ಗಮನವನ್ನು ಹರಿಸಬೇಕು ಅಂತ ಹೇಳಿದ್ದೆ. ಹಾಗೆ ಪಾಪ ಆ ಚಿರು ಸರ್ಜಾ ಅವರ ಪುತ್ರರಾದಂತಹ ಆ ಜೂನಿಯರ್ ಸರ್ಜಾ ಅವರು ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು, ಅಂದರೆ ಶೀತ ಸಂಬಂಧಪಟ್ಟಂತ ಹಾಗೆ ಕೆಮ್ಮು ಸಂಬಂಧಪಟ್ಟಂತ ಕೆಲವು ಒಂದು ಸಣ್ಣ ಸಮಸ್ಯೆಗಳನ್ನು ಅವರು ಸಹ ಈ ಜಾತಕದ ರೀತಿಯ ಅನುಭವಿಸಬೇಕಾಯ್ತು ವೀಕ್ಷಕರೇ. ಇಲ್ಲಿ ಬಹಳ ಪ್ರಮುಖವಾಗಿ ಒಂದು ಜಾತಕ ಜನನವಾದಾಗ ಅವ್ರ ತಂದೆ ತಾಯಿ ಅಭಿವೃದ್ಧಿ ಬಗ್ಗೆ ಹೇಳ್ಬೋದು. ಹಾಗೆ ಅವರ ಕುಟುಂಬದ ಸದಸ್ಯರ ಬಗ್ಗೆನೂ ಈ ಜಾತಕದ ರೀತಿಯ, ಅಂದರೆ ಗ್ರಹಗಳ ಆಧಾರದ ಮೇಲೆ ಖಂಡಿತ ನಾವು ಹೇಳ್ಬೋದು ಅಂತ ಈ ಒಂದು ಸಣ್ಣ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತಾ ಬಂದೆ ವೀಕ್ಷಕರೇ. ಹಾಗೆ ಎಲ್ಲರೂ ಕೋವಿಡ್ ಬಗ್ಗೆ ಕೇಳ್ತಾ ಇದ್ರು, ಸುಮಾರು ಜನ ಪ್ರಶ್ನೆ ಮಾಡಿದ್ರು ಕೋವಿಡ್ ಯಾವಾಗಿಂದ ಕಡಿಮೆ ಆಗ್ಬೋದು ಅಂತ ಹೇಳಿ. ಅದಕ್ಕೂ ಸಹ ಉತ್ತರ ನನ್ನ ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಹಿಂದಿನ ವಿಡಿಯೋ ಹೋಗಿ ಕೋವಿಡ್ ಪಾರ್ಟ್ 2 ಅಂತ ಮಾಡಿದ್ದೀನಿ, ಅಲ್ಲಿ ನೋಡಿ. ಸೆಪ್ಟೆಂಬರ್ 28ರ ನಂತರ ಈ ಕೋವಿಡ್ ಅನ್ನೋ ಒಂದು ಮಹಾಮಾರಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಬಂದಿದ್ದೆ. ಹಾಗೆ ಸೆಪ್ಟೆಂಬರ್ 28 ಆಯಿತು ಅಂದರೆ ಅಕ್ಟೋಬರ್ ತಿಂಗಳ ಕಳೆದ ನಂತರ ನೋಡಿ ಕ್ರಮೇಣ ಕಡಿಮೆ ಆಗ್ತಾ ಬರ್ತಾ ಇದೆ ವೀಕ್ಷಕರೇ. ಇದು ಸಹ ಅವತ್ತಿನ, ಅಂದರೆ ಅಂದಿನ ಪಂಚಾಂಗದ ರೀತಿಯ ಆ ಗ್ರಹಗಳ ಆಧಾರದ ಮೇಲೆ, ಗ್ರಹಗಳ ಸಂಯೋಗದ ಮೇಲೆ ಇದು ಒಂದು ಪ್ರಿಡಿಕ್ಷನ್ ಅನ್ನ ನಾನು ಮಾಡಿದ್ದೆ ವೀಕ್ಷಕರೇ. ಅದೇ ರೀತಿ ನೋಡಿ ಸೆಪ್ಟೆಂಬರ್ ಕಳೆದ ನಂತರ ಅಕ್ಟೋಬರ್ ತಿಂಗಳಿಂದ ಈಚೆಯಿಂದಲೂ ಸಹ ಕಡಿಮೆ ಆಗ್ತಾ ಬರ್ತಾ ಇದೆ ವೀಕ್ಷಕರೇ. ಇದು ಸಹ ನಿಮಗೆ ಒಂದು ತಾಜಾ ನಿದರ್ಶನ. ಅಂದರೆ ನಾವು ಹೇಳಿರುವಂತಹದ್ದು, ಅಂದರೆ ಜಾತಕದ ರೀತಿಯ ನಾವು ಹೇಳುವಂತ ಒಂದು ಗ್ರಹಗಳ ಸ್ಥಿತಿಗಳ ಆಧಾರದ ಮೇಲೆ ಖಂಡಿತವಾಗಿ ಕೆಲವೊಂದು ಪ್ರಿಡಿಕ್ಷನ್ಸ್ನ ಖಂಡಿತವಾಗಿ ನಾವು ಮಾಡ್ಬೋದು ಅಂತ ಹೇಳೋದಕ್ಕೆ ನಾನು ಈ ಒಂದು ಸಣ್ಣ ವಿಡಿಯೋ ತುಣುಕನ್ನು ನಿಮಗೆ ಕಾರ್ಯಕ್ರಮದ ರೂಪದಲ್ಲಿ ತರ್ತಾ ಇದ್ದೀನಿ ವೀಕ್ಷಕರೇ. ಹಾಗೆ ವೀಕ್ಷಕರೇ, ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ, ಅಂದರೆ ಇನ್ನೂ ಅನೇಕ ವಿಧವಾದ ಒಂದು ಜಾತಕದ ರೀತಿಗಳನ್ನ ನಾನು ನಿಮ್ಮ ಮುಂದಕ್ಕೆ ಇನ್ನು ಮುಂದೆ ತೋರಿಸ್ತಾ ಬರ್ತೀನಿ ವೀಕ್ಷಕರೇ.
ಅಂದರೆ ಒಂದು ಜಾತಕದಿಂದ ಅವರ ತಮ್ಮನಿಗೆ ತೊಂದರೆ ಆಗಬೇಕು ಅಂತ ಹೇಳಿದ್ರೆ ನೋಡಿ, ಒಂದು ಜಾತಕದಲ್ಲಿ ಅವನ ಒಂದು ಆರೋಗ್ಯ ಇರ್ಬೋದು ಅಥವಾ ಆಯುಷ್ ಇರ್ಬೋದು ಎಲ್ಲ ಚೆನ್ನಾಗಿದ್ದು, ಆದರೆ ಸಹೋದರ ಸಹೋದರಿಯರ ಜಾತಕದಲ್ಲಿ ಒಂದು ಸಹೋದರಿಯನ್ನ ಕಳ್ಕೋಬೇಕು ಅಂತ ಒಂದು ತಂಗಿ ಜಾತಕದಲ್ಲಿ ಅಥವಾ ಅಕ್ಕನ ಜಾತಕದಲ್ಲಿದ್ರೆ ಖಂಡಿತ ಅದು ಅನುಭವಿಸ್ಬೇಕಾಗತ್ತೆ ವೀಕ್ಷಕರೇ. ಇಲ್ಲಿ ಯಾರನ್ನೋ ಉತ್ತೇಜನ ಪೂರ್ವಕವಾಗಲಿ ಅಥವಾ ಯಾರನ್ನೋ ಹೊಗಳಬೇಕಾಗಲಿ ಆ ಥರ ಅಲ್ಲ. ಪ್ರತಿಯೊಂದು ನಮ್ಮ ಜೀವನದ ಆಗುಹೋಗುಗಳು ಪೂರ್ವ ನಿರ್ಧಾರವಾಗಿರುತ್ತೆ. ಹಾಗೆ ಪ್ರತಿಯೊಂದು ನಮ್ಮ ಜೀವನದ ಆಗುಹೋಗುಗಳು ಜಾತಕದ ಮೇಲೆ ಖಂಡಿತ ಅವಲಂಬಿತವಾಗಿರುತ್ತೆ ವೀಕ್ಷಕರೇ. ಹಾಗೆ ಇನ್ನು ಕೆಲವು ವಿಚಾರಗಳು ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ಈ ರಾಹುಕೇತುಗಳ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಮಾಡ್ತೀನಿ ವೀಕ್ಷಕರೇ. ಯಾಕಂತ ಹೇಳಿದ್ರೆ ಹಲವಾರು ಜನ ಬಂದು, ಸರ್ ನನ್ನ ಜಾತಕದಲ್ಲಿ ರಾಹುಕೇತು ಇದೆಯಂತೆ, ಏನೋ ತೊಂದರೆ ಆಗೋಗುತ್ತಾ ಅನ್ನೋ ರೀತಿಯಲ್ಲಿ ನನ್ನನ್ನು ಪ್ರಶ್ನೆ ಮಾಡಿದ್ದಾರೆ ವೀಕ್ಷಕರೇ. ಅದಕ್ಕೆ ಒಂದು ಸಮಾಧಾನಕರವಾದ ಒಂದು ವಿಚಾರವನ್ನು ನಾನು ನಿಮ್ಮ ಮುಂದೆ ತರಕ್ಕೆ ಪ್ರಯತ್ನ ಪಡ್ತೀನಿ ವೀಕ್ಷಕರೇ. ಈ ಕಾರ್ಯಕ್ರಮ ಮಾಡಿದ್ದ ಉದ್ದೇಶ ನಾನು ಹೇಳೋದು ಏನು ಅಂತ ಹೇಳಿದ್ರೆ, ಒಂದು ಮಗುವಿನ ಜಾತಕದಿಂದ ಅವರ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಇವರ ಒಂದು ಭವಿಷ್ಯವನ್ನ ಹೇಳ್ಬೋದು ಅನ್ನೋದಕ್ಕೆ ನಾನು ಈ ಒಂದು ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ತಂದಿಟ್ಟಿದ್ದೀನಿ ವೀಕ್ಷಕರೇ. ಆದರೆ ಮರಿದೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲು ನೀವು. ಹಾಗೆ ಕೆಳಗೆ ಕಾಣುವಂಥ ಒಂದು ಬೆಲ್ ಐಕಾನ್ನ ನೀವು ಒತ್ತಿ. ಯಾಕಂತ ಹೇಳಿದ್ರೆ ನಾನು ಮಾಡುವಂಥ ಒಂದು ಪ್ರತಿಯೊಂದು ವಿಡಿಯೋಗಳು ನಿಮಗೆ ಮುಂಚಿತವಾಗಿ ಬಂದು ತಲುಪುತ್ತೆ ವೀಕ್ಷಕರೇ. ಹಾಗೆ ಈ ಕಾರ್ಯಕ್ರಮವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಆ ಗ್ರಹಗಳ ಆಧಾರದ ಮೇಲೆ ಖಂಡಿತ ನಾವು ಒಂದು ಭವಿಷ್ಯವನ್ನು ಹೇಳ್ಬೋದು ಅಂತ ಹೇಳೋದಕ್ಕೆ ಒಂದು ತಾಜಾ ನಿದರ್ಶನ ಇದಾಗಿದೆ ವೀಕ್ಷಕರೇ. ಅದರಿಂದ ಈ ಕಾರ್ಯಕ್ರಮವನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ.